ಟೀಕೆ ಮಾಡಿ ವಿರೋಧ ಪಕ್ಷದವ್ರು ಇರೋದೇ ಟೀಕೆ ಮಾಡಲಿಕ್ಕೋಸ್ಕರ. ಆದರೆ ನಿಮ್ಮ ಟೀಕೆ ರಚನಾತ್ಮಕವಾಗಿರಬೇಕು. ರಚನಾತ್ಮಕವಾದಂಥ ಟೀಕೆಗಳು ಮಾಡಿದ್ರೆ ಅದನ್ನು ಸ್ವಾಗತ ಮಾಡೋಣ. ನಾವು ಸರ್ಕಾರ ಇದ್ದೀವಿ, ಸರ್ಕಾರ ನಡೆಸ್ತಾ ಇದ್ದೀವಿ, ನಾವು ಏನು ಹೇಳಬೇಕು ಅದನ್ನು ಹೇಳ್ತೀವಿ, ವಸ್ತುಸ್ಥಿತಿ ಏನಪ್ಪ ಅಂತಕ್ಕಂಥದ್ದನ್ನು ಹೇಳ್ತೀವಿ. ನಾವು ಯಾರು ಬೃಹಸ್ಪತಿಗಳಲ್ಲ. ನಿನ್ನೆ ಕೂಡ ಹೇಳಿದೆ ನಾನು, ನಿನ್ನೆನೂ ಕೂಡ ಹೇಳಿದೆ, ನಾವು ಯಾರು ಬೃಹಸ್ಪತಿಗಳಲ್ಲ. ಕಲಿತಕ್ಕಂಥದ್ದು ಭಾಳ ಇರ್ತದೆ. ಕಲಿಯೋಕ್ಕೆ ಅದು ವಯಸ್ಸೇನಿಲ್ಲ, ಅದು ಅಂತಿಮ ಏನಿಲ್ಲ. ಅದಕ್ಕೆ ಯಾವಾಗಲೂ ಕಲಿತಾ ಇರ್ತದೆ. ನಾವೆಲ್ಲ ಈ ಹೊಸ ಸದಸ್ಯರುಗಳೆಲ್ಲ ಬಹಳ ಜನ ಬಂದಿದ್ದಾರೆ. ಹೊಸ ಸದಸ್ಯರುಗಳಿಗೆ ಮಾದರಿಯಾಗಿರ್ಬೇಕಲ್ಲ. ಅವತ್ತು ನಾವು ದಾರಿ ತಪ್ಪತಕ್ಕಂಥ ನಡೆದರೆ ಹೊಸ ಸದಸ್ಯರು ಏನು ಮಾಡ್ತಾರೆ ಪಾಪ. ಈಗ ನಾನು 9 ಚುನಾವಣೆಗಳನ್ನು ಎದುರಿಸಿದ್ದೀನಿ. ಇಲ್ಲಿ ಅಸೆಂಬ್ಲಿನಲ್ಲಿ 9 ಚುನಾವಣೆಗಳನ್ನು. ಇವನು 8 ಸಾರಿ ಆಯ್ಕೆಯಾಗಿದ್ದಾನೆ. ಇಲ್ಲ 8. ಹಂಗೆ ಲೆಕ್ಕ ಹಾಕಿದ್ರೆ ನಾನು 13 ಕಂಟೆಸ್ಟ್ ಮಾಡಿದ್ದೀನಿ. 13 ಚುನಾವಣೆಗಳು ಕಂಟೆಸ್ಟ್ ಮಾಡಿದ್ದೀನಿ. 13 ಚುನಾವಣೆಗಳನ್ನು ಕಂಟೆಸ್ಟ್ ಮಾಡಿದ್ದೀನಿ. 2 ಲೋಕಸಭಾ ಸೋತಿದ್ದೀನಿ, 2 ಅಸೆಂಬ್ಲಿ ಸೋತಿದ್ದೀನಿ, 4 ಸೋತಿದ್ದೀನಿ, 9 ಸಾರಿ ಗೆದ್ದಿದ್ದೀನಿ. ಯಾರು ನಾನು MP ಗೆ ಇನ್ನೂ ನಿಲ್ಲಲ್ಲ ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೀನಿ. ಈಗ ನನ್ನ ಇಲ್ಲಿಂದ ಕಳಿಸ್ಬೇಕು ಅಂತಲೇ ಇದೆಯಲ್ಲ ನೀನು. ಈಗ ನಿನ್ಗೆ ಇಷ್ಟ ಇಲ್ವಾ? ಇವಾಗಲ್ಲ, ಬಹಳ ಒಂದು 5 ವರ್ಷದಿಂದ ಮಾತಾಡ್ಬೇಕಾದ್ರೆ ನನಗೊಂದ್ಸರಿ MP ಅಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಹೋಗಿ ಮಾತಾಡ್ಬೇಕು ಅಶೋಕ್ ಅಂತ ಹೇಳಿದ್ ಜ್ಞಾಪಕ. ಅದಕ್ಕೆ ಹೇಳಿದೆ ಅಷ್ಟೇ. ಅದು ಮೊದಲಿತ್ತು ಹಂಗೆ ಪಾರ್ಲಿಮೆಂಟ್ಗೆ ಒಂದ್ಸಾರಿ ಹೋಗ್ಬೇಕು ಅನ್ನೋದಿತ್ತು. ಈಗ ಅದಿಲ್ಲ. 2 ಸಾರಿ ಜನ ನನ್ನನ್ನು ರಿಜೆಕ್ಟ್ ಮಾಡಿ. ನೀವು ಡೆಲ್ಲಿಗೆ ಹೋದ್ರೆ ನಾವು ಆರಾಮದಿಂದ ಬದುಕಬಹುದು ಅನ್ನೋದ್ರಿಂದ ನಿಮ್ಮ ಗೌರವದಿಂದ ಡೆಲ್ಲಿ ಕಳ್ಸಾಕ್ಬೇಕಂತ ವಿಚಾರ ಮಾಡಕತ್ತೆ. 2 ಸಾರಿ ನನ್ನನ್ನು ರಿಜೆಕ್ಟ್ ಮಾಡಿಬಿಟ್ಟಿದ್ದಾರೆ, ಲೋಕಸಭೆಗೆ ಬರಬೇಡಿ ಅಂತ. 1918 ಒಂದ್ಸಾರಿ, 1991 ಒಂದ್ಸಾರಿ, 2 ಸಾರಿ ನನ್ನನ್ನು ರಿಜೆಕ್ಟ್ ಮಾಡಿಬಿಟ್ರು. ಸೊ ಇನ್ನು ಮತ್ತೆ ನಾನು ಆಸೆ ಪಡೋದು ಚೆನ್ನಾಗಿಲ್ಲ ಅಂತೇಳಿ ಬಿಟ್ಬಿಟ್ಟೆ. ಈಗ ಮಾಡ್ತಾ ಇಲ್ಲ. ಅದರಿಂದ ನೀನಾಗಲಿ ನಾನಾಗಲಿ ನಾವು ನೀವಿಬ್ರು ಹೋಗ್ತೀರಾ ಅಂತ ಸ್ವಲ್ಪ ಕುತೂಹಲದಿಂದ ಇದ್ವಿ ಅಷ್ಟೇ. ನಾನು ಯಾರನ್ನೂ ಪಾರ್ಲಿಮೆಂಟ್ಗೆ ಹೋಗಿ ಅಂತ ಹೇಳಲ್ಲ. ಅವ್ರ ಖುಷಿ. ಪಾರ್ಲಿಮೆಂಟ್ಗೆ ಹೋಗ್ಬೇಕು ಅಂತ ಭಾಳ ಜನ ಆಸೆ ಪಡ್ತಾರೆ. ರಾಜ್ಯಸಭಾ ಮೆಂಬರ್ ಆಗಬೇಕು, ಲೋಕಸಭಾ ಸದಸ್ಯರಾಗಬೇಕು, ಕೇಂದ್ರದಲ್ಲಿ ಮಂತ್ರಿ ಆಗಬೇಕು ಅಂತ ಎಲ್ಲ ಆಸೆಗಳೆಲ್ಲ ಇರ್ತವೆ. ಮನುಷ್ಯನಿಗೆ ಆಸೆಗಳಿರಬೇಕು, ಆದರೆ ದುರಾಸೆಗಳಿರಬಾರ್ದು. ಯಾರಪ್ಪ ಕಡೆಯವರೇ ಸರ್? ನಿಮ್ಮ ಕಡೆಯವರೇ ಸರ್. ಅಲ್ಲ, ನಮ್ಮ ಕಡೆಯವರು ಯಾರು ಅನ್ನಲ್ಲ ನೋಡಿ. ಹೀಗೆ ಇದನ್ನೇ ಬೇಡ ಅಂತ ಹೇಳೋದು ನಾನು.